ಇನ್ನು ಆರೋಪಿ ದರ್ಶನ್ ರೆಗ್ಯುಲರ್ ಬೇಲ್ಗೋಸ್ಕರ ಈಗ ಹೈಕೋರ್ಟ್ ಕದ ತಟ್ಟಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ದರ್ಶನ್ ಪವಿತ್ರ ಗೌಡ ಪರ ವಕೀಲರೆಲ್ಲರೂ ಕೂಡ ತಮ್ಮ ತಮ್ಮ ವಾದವನ್ನು ಮಾಡಿ ಮುಗಿಸಿದ್ದಾರೆ. ಇವತ್ತು SP ಪ್ರಸನ್ನಕುಮಾರ್ ಅವರಿಂದ ಪ್ರತಿವಾದ ನಡೆಯುತ್ತೆ. ಅಂದರೆ ಎಲ್ರಿಗೂ ಕೂಡ 6 ಜನಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಅವರು ಜಾಮೀನು ಕೊಡಬಾರ್ದು ರೆಗ್ಯುಲರ್ ಬೇಲ್ ಅಂತಂದ್ಬಿಟ್ಟು. ಸೊ ಈಗ ದರ್ಶನ್ ಮಧ್ಯಂತರ ಜಾಮೀನಿಗೆ ಕುತ್ತು ತರುತ್ತಾ SP ವಾದ ಅಂತ ಪ್ರಸನ್ನಕುಮಾರ್ ಅವರು ಏನು ಹೇಳ್ತಾರೆ ನೋಡಿ, ದರ್ಶನ್ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಇನ್ನೂ ಕೂಡ ಸರ್ಜರಿ ಮಾಡಿಸ್ಕೊಂಡಿಲ್ಲ ಅಂತ ವಾದ ಮಾಡ್ತಾರೆ. SP ವಾದದ ಬಳಿಕ ಕೋರ್ಟ್ ಆದೇಶನ ಇವತ್ತೇ ಅಥವಾ ಕಾಯ್ದಿರಿಸುತ್ತಾ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ದರ್ಶನ್ ಇದ್ದಾರೆ, ಪವಿತ್ರ ಗೌಡ ಇದ್ದಾರೆ, ದರ್ಶನ್ PA ನಾಗರಾಜು ಇದ್ದಾರೆ, ಲಕ್ಷ್ಮಣ್ ಅಂತ ಡ್ರೈವರ್ ಒಬ್ಬ ಇದ್ದಾರೆ. ಇವರೆಲ್ಲರೂ ಕೂಡ ಅರ್ಜಿ ಹಾಕ್ಕೊಂಡಿದ್ದಾರೆ. ಆಮೇಲೆ ಇವರೆಲ್ಲರ ಪರವಾಗಿ ಇಂಡಿವಿಜುವಲ್ ಆಗಿ ಲಾಯರ್ಸ್ ಅಪಿಯರ್ ಆಗಿ ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಕೆಲವರಿಗೆ ಕೊಡ್ಬೋದು, ಕೆಲವರು ಕೊಡದೇ ಇರ್ಬೋದು, ಎಲ್ರಿಗೂ ಕೊಡ್ಬೋದು, ಎಲ್ರಿಗೂ ರಿಜೆಕ್ಟ್ ಮಾಡ್ಬೋದು, ಏನು ಬೇಕಾದ್ರೂ ಆಗುತ್ತೆ. ಒಂದು ವೇಳೆ ಏನಾದರೂ ಜಾಮೀನು ಕೊಡೋಕ್ಕೆ ಬರಲ್ಲ ರೆಗ್ಯುಲರ್ ಜಾಮೀನು ಅಂತಂದರೆ ಇವರಿಗೆ ಸುಪ್ರೀಂ ಕೋರ್ಟ್ ಒಂದೇ ಇರ್ತಕ್ಕಂಥ ನೆಕ್ಸ್ಟ್ ಆಯ್ಕೆ. ಸೊ ಹಾಗಾಗಿ ಇವತ್ತು ಒಂದು ರೀತಿ ಡಿಸೈಡಿಂಗ್ ಡೇ ಅಂತ ಅನ್ಸುತ್ತೆ ನನ್ನ ಪ್ರಕಾರ, ಬಿಗ್ ಡೇ. ಇವತ್ತು SP ಅವ್ರು ಕಂಪ್ಲೀಟ್ ಅವ್ರದ್ದೇ ಟೈಮ್, ಎಲ್ಲರದ್ದು ಮುಗಿದೋಗಿದೆ, ಕಂಪ್ಲೀಟ್ ಅವ್ರದ್ದೇ ಟೈಮ್ ಇರೋದ್ರಿಂದ ಅವ್ರು ಇಂಡಿವಿಜುವಲ್ ಆಗಿ ಏನೇನು ಹೇಳಿದ್ದಾರೆ. ಈಗ ದರ್ಶನ್ ಪರ ವಕೀಲ CV ನಾಗೇಶ್ ಅವರ ವಾದ ಏನು, ಅದಕ್ಕೆ ಇವ್ರದ್ದೇನು ಕೌಂಟರು. ಆಮೇಲೆ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರ ವಕೀಲರು ಅವ್ರ ವಾದ ಏನು, ಅದಕ್ಕೆ ಇವ್ರ ಕೌಂಟ್ರ್ ಏನು, ಎಲ್ಲವನ್ನು ಇಂಚಿಂಚಾಗಿ ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ. ಆಮೇಲೆ ಕೋರ್ಟ್ ತಮ್ಮ ವಿವೇಚನೆಯನ್ನು ಬಳಸಿ ಜಾಮೀನು ಕೊಡಬೇಕಾ ಬೇಡವಾ ಅಂತಕ್ಕಂಥ ತೀರ್ಮಾನಕ್ಕೆ ಬರುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ವೇಳೆಗಾಗಲೇ SP ಅವರು ಆರಂಭದಲ್ಲೇ ಹೇಳಿಬಿಟ್ಟಿದ್ರು, ನಾನು ಒಬ್ಬೊಬ್ಬರಿಗೆ ಕೌಂಟ್ರ್ ಮಾಡಲ್ಲ, ನೀವೆಲ್ಲರೂ ಮಾತಾಡ್ಬಿಡಿ, ನಿಮ್ಮ ವಕೀಲರೆಲ್ಲರೂ ಕೂಡ, ಫೈನಲಿ ನಾನು ಆಕ್ಷೇಪಣೆ ಮಾತನಾಡ್ತೀನಿ ಅಂತ ಹೇಳಿದರು. ಆ ದಿನ ಇವತ್ತು. ಹಾಗಾಗಿ ಏನು ಬೇಕಾದರೂ ನಿರೀಕ್ಷೆ ಮಾಡ್ಬೋದು. ಇವತ್ತೇ ಆದೇಶ ಕೊಡ್ಬೋದು, ಕಾಯ್ದಿರಿಸ್ಬೋದು, ಏನು ಬೇಕಾದರೂ ಆಗ್ಬೋದು. ಬಟ್ ಒಂಥರ ಹಾಸ್ಪಿಟಲ್ ಇರ್ತಕ್ಕಂಥ ದರ್ಶನ್ಗಂತೂ ಈಗ ಆತಂಕ. ಪವಿತ್ರ ಗೌಡರಂತೂ 6 ತಿಂಗಳಾಗೋಯ್ತು ಹೆಚ್ಚು ಕಡಿಮೆ ಜೈಲು ಸೇರಿ. ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ನಾವು ಬಿಡುಗಡೆ ಆಗ್ತೀವಿ ಅಂತ. ಆಗ್ತಾರಾ ಇಲ್ವಾ ಕುತೂಹಲ ನಮಗೂ ಕೂಡ ಇದ್ದೇ ಇದೆ.